ಮಹದಾಯಿ ನೀರಿಗಾಗಿ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ಕೇಂದ್ರ ಸರ್ಕಾರದ ನಡೆ ವಿರೋಧಿಸಿ 3,000 ಮಠದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಗೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರ ಎಲ್ಲಾ ಮಾನದಂಡಗಳನ್ನು ಪೂರೈಸಿದೆ, ಆದರೆ ಟೈಗರ್ ಕಾರಿಡಾರ್ ಹೆಸರಲ್ಲಿ ಕೇಂದ್ರ ಅನುಮತಿ ಕೊಡ್ತಾ ಇಲ್ಲ. ಕುಡಿಯುವ ನೀರು ಯೋಜನೆಗೆ ಅನಗತ್ಯ ವಿಳಂಬ ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ವನ್ಯಜೀವಿ ಇಲಾಖೆಯಿಂದ ಕೂಡಲೇ ಪರವಾನಗಿ ಕೊಡಿಸಬೇಕು, ತಿಂಗಳಾಂತ್ಯದ ಒಳಗೆ ಅನುಮತಿ ಕೊಡಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ಎಚ್ಚರಿಸಿದ್ದಾರೆ. ಮಡಿಕೇರಿಯಲ್ಲಿ ಕೊಡವ ಸಂಸ್ಕೃತಿ, ಆಚಾರ, ಉಡುಗೆ ರಕ್ಷಣೆಗಾಗಿ ಪಾದಯಾತ್ರೆಯನ್ನು ನಡೆಸಲಾಯಿತು. ಕೇರಳದ ಕೊಡಗು ಗಡಿಭಾಗ ಕುಟ್ಟಾದಿಂದ ಆರಂಭವಾಗಿ ಈಗ ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಆ ಪಾದಯಾತ್ರೆ ತಲುಪ್ತಾ ಇದೆ. ಈ ಯಾತ್ರೆಯಲ್ಲಿ 18ರಿಂದ 20,000 ಜನರು ಭಾಗವಹಿಸುವ ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಇಲಾಖೆ ಭಾರಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 600 ನಾಗರಿಕ ಪೊಲೀಸ್, 6 ಡಿವೈಎಸ್ಪಿ, 18 ಇನ್ಸ್ಪೆಕ್ಟರ್, 43 ಎಸ್ಐ, 5 ಕೆಎಸ್ಆರ್ಪಿ ತುಕಡಿ, 6 ಡಿಆರ್ ಪೊಲೀಸ್ ತುಕಡಿ, ಜಂಬೋ ಪೊಲೀಸ್ 5 ತುಕಡಿ ಬಳಕೆ ಮಾಡಿದ್ದಾರೆ. ಪಾದಯಾತ್ರೆಯ ಪರಿಣಾಮ ಮೈಸೂರು, ಮಡಿಕೇರಿ, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ನಿಯಮಬಾಹಿರವಾಗಿ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಗೆ ಕೃಷ್ಣಾ ನೀರು ಬಳಕೆ ಆಗ್ತಾ ಇದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದ ರೈತರಿಂದ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕಳೆದ 1 ವಾರದಿಂದ ನೀರು ಲಿಫ್ಟ್ ಮಾಡಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನದಿ ನೀರು ಖಾಲಿಯಾಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಕೃಷ್ಣಾ ನದಿ ಬಳಕೆಗೆ ಅವಕಾಶ ಇದ್ದು, ಆದರೆ ಬೇಸಿಗೆ ಕಾಲ ಸಮೀಪ ಇರುವಾಗ ನೀರನ್ನ ಲಿಫ್ಟ್ ಮಾಡಲಾಗ್ತಾ ಇದೆ. ಕೂಡಲೇ ನೀರನ್ನ ಲಿಫ್ಟ್ ಮಾಡೋದನ್ನ ನಿಲ್ಲಿಸಬೇಕು, ಇಲ್ಲದೇ ಇದ್ರೆ ಈ ಭಾಗದ ರೈತರಿಗೆ ಭಾರಿ ಅನ್ಯಾಯ ಆಗುತ್ತದೆ ಎಂದು ಸಚಿವ ಎಂಬಿ ಪಾಟೀಲರು ಕೇವಲ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ, ಅವರು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ರು. ಇದೇ ರೀತಿ ಮುಂದುವರೆದ್ರೆ ಈ ಭಾಗದ ರೈತರು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ವಿಕೃತಕಾಮಿ ಅಮ್ಜದ್ ಪ್ರಕರಣ ದಾವಣಗೆರೆ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ನೇತೃತ್ವದಲ್ಲಿ ವಿಕೃತಕಾಮಿ ಅಮ್ಜದ್ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಅಮ್ಜದ್ ವಿಕೃತಿಗೆ ನಾಗರಿಕ ಸಮಾಜ ಭಯಗೊಂಡಿದೆ. ಅಮ್ಜದ್ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ದಾನೆ. ಕಾಮಾಂಧನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದಾವಣಗೆರೆ ಎಸ್ಪಿಗೆ ಶ್ರೀರಾಮಸೇನೆ ಮನವಿ ಸಲ್ಲಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.